ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮೈಸೂರು ವೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸ್ಟಫ್ಡ್ ಹಾಗಲಕಾಯಿ ಫ್ರೈ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಂತೂ ತುಂಬ ಸುಲಭ, ರುಚಿಯಂತೂ ಸಖತ್ತಾಗಿರುತ್ತೆ. ಯಾರ್ಯಾರು ಹಾಗಲಕಾಯಿ ತಿನ್ನಲ್ವೋ, ಚಿಕ್ಕ ಮಕ್ಕಳು ಅವರೆಲ್ಲ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪನೂ ಕಹಿ ಇರೋದಿಲ್ಲ. ಊಟಕ್ಕಂತೂ ಮಾಡಿಸ್ತಂಥ ಸೈಡ್ ಡಿಶ್ ಅಂತಲೇ ಹೇಳಬಹುದು. ಮತ್ತು ಸ್ಟಫ್ಡ್ ಹಾಗಲಕಾಯಿ ಫ್ರೈ ಅಂದರೆ ಎಣ್ಣೆನಲ್ಲೇ ಫ್ರೈ ಮಾಡಿರೋದು ಅಂತ ಎಲ್ಲರೂ ಅಂದ್ಕೊಂಡಿರ್ತೀರ. ಬಟ್ ನಾವು ಸ್ವಲ್ಪನೂ ಎಣ್ಣೆನೇ ಹಾಕೋದಿಲ್ಲ. ಏಕೆಂದರೆ ಹಾಗಲಕಾಯಿ ಆಲ್ರೆಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ಇಷ್ಟೊಂದು ಆರೋಗ್ಯಕರವಾಗಿರುವಂಥ ಈ ಹಾಗಲಕಾಯಿಯನ್ನು ಮತ್ತೆ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತಾ? ಅದಕ್ಕೋಸ್ಕರ ಎಣ್ಣೆ ಹಾಕದೆ ಈ ರೀತಿ ಸ್ಟಫ್ಡ್ ಹಾಗಲಕಾಯಿ ಫ್ರೈನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಹಾಗಲಕಾಯಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ಅದರೊಳಗಿರುವಂತಹ ತಿರುಳನ್ನೆಲ್ಲ ತೆಗೆದಿರಬೇಕು. ಹಾಗಲಕಾಯಿ ಮೀಡಿಯಂ ಸೈಜ್ ಇದ್ದರೆ ಹಾಗೆ ಹಾಕ್ಕೊಳ್ಬಹುದು. ನಾವು ಸ್ವಲ್ಪ ದೊಡ್ಡ ದೊಡ್ಡ ಹಾಗಲಕಾಯಿಯನ್ನು ತಂದಿರೋದ್ರಿಂದ ಮಧ್ಯಕ್ಕೆ ಇದನ್ನು ಕಟ್ ಮಾಡಿ ಅದರೊಳಗಿರುವಂಥ ಎಲ್ಲ ಸೀಡ್ಸನ್ನು ತೆಗೆದು ಈ ರೀತಿ ಮಾಡಿ ಇಟ್ಕೊಂಡಿದ್ದೀವಿ. ಓಪನ್ ಮಾಡಿ ಇಟ್ಕೋಬೇಕು. ಈ ಥರ ಮಧ್ಯಕ್ಕೆ ಇದನ್ನು ಓಪನ್ ಮಾಡಿಕೊಂಡು ಇಟ್ಕೊಂಡ್ರೆ ನಮಗೆ ಸ್ಟಫ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ನಾವೇನು ಹಾಗಲಕಾಯಿಂದ ಈ ತಿರುಳನ್ನು ತೆಗೆದಿರ್ತೀವಿ ಅದನ್ನು ಕೂಡ ಬಿಸಾಕಬಾರ್ದು. ಹಾಗೆ ಸೈಡಲ್ಲಿ ಇಟ್ಕೊಳ್ಳಿ. ಏನು ಮಾಡಬೇಕು ಅಂತ ಹೇಳ್ತೀವಿ. ಈಗ ಹಾಗಲಕಾಯಿಯನ್ನು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀವಿ. ಈ ಥರ ನಾವು ಮೊದಲೇ ಹಾಗಲಕಾಯಿನ ನೀರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಎಣ್ಣೆನಲ್ಲಿ ಫ್ರೈ ಮಾಡೋ ಅಗತ್ಯ. ನಾವು ಹಸಿ ಹಾಗಲಕಾಯಿಗೆ ಸ್ಟಫಿಂಗ್ ಮಾಡಿಬಿಟ್ಟು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತೀವಲ್ಲ, ಅದ್ರ ಬದಲು ಈ ರೀತಿ ಮೊದಲೇ ಫ್ರೈ ಮಾಡಿಕೊಂಡ್ರೆ ಸ್ಟಫ್ ಮಾಡಿಕೊಂಡು ಈಸಿಯಾಗಿ ನಾವು ರೆಡಿ ಮಾಡ್ಕೊಳ್ಬಹುದು. ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಿ. ಈಗ ನೋಡ್ತಾ ಇರ್ಬೋದು ಹಾಗಲಕಾಯಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಮುಟ್ಟಿದ್ರೆ ತುಂಬ ಸಾಫ್ಟ್ ಆಗಿರುತ್ತೆ. ಈ ರೀತಿ ಬೇಯಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು. ಈಗ ಒಂದು ಅಗಲವಾದ ಬಾಣಲಿನಲ್ಲಿ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆನ ಹಾಕಬೇಕು. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಸ್ಟಫಿಂಗ್ ಮಾಡೋದಕ್ಕೆ ಎಷ್ಟು ಈರುಳ್ಳಿ ಬೇಕು ಅಷ್ಟು ಈರುಳ್ಳಿನ ಹಾಕ್ಕೊಳ್ಬೇಕು. ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 50% ಫ್ರೈ ಆದಮೇಲೆ ನಾವೇನು ಎತ್ತಿಟ್ಕೊಂಡಿದ್ವಿ ಹಾಗಲಕಾಯಿ ಸೀಡ್ಸು ಅದನ್ನು ಕೂಡ ಇಲ್ಲಿಗೆ ಸೇರಿಸ್ಕೊತಾ ಇದ್ದೀವಿ. ತುಂಬ ಬಲ್ತಿರೋದಾದರೆ ಹಾಕ್ಕೊಳ್ಳೋದು ಬೇಡ. ನಾವು ತಂದಿರೋ ಹಾಗಲಕಾಯಿ ತುಂಬ ಎಳೆದಿತ್ತು, ಅದಕ್ಕೋಸ್ಕರ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಸೀಡ್ಸನ್ನು ಹಾಕ್ಕೊಂಡು 1-2 ನಿಮಿಷ ಫ್ರೈ ಆದಮೇಲೆ 3ರಿಂದ 4 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊನ ಹಾಕ್ಕೊಂಡು 1 ನಿಮಿಷ ಫ್ರೈ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಗರಂ ಮಸಾಲೆ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸ್ಟಫಿಂಗ್ದು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಅಥವಾ ಹುಳಿ ಪೌಡರ್ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ನಾರ್ಮಲ್ ಆಗಿ ನೀವು ಸಾಂಬಾರ್ ಮಾಡೋದಕ್ಕೆ ಇಟ್ಕೊಂಡಿರ್ತೀರಲ್ಲ ಹುಳಿ ಪೌಡರ್, ಅದನ್ನೇ ಹಾಕ್ಕೊಳ್ಬೇಕು. ಇದೆಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಹಾಗಲಕಾಯಿ, ಅದಕ್ಕೆ ಸ್ಟಫ್ ಮಾಡ್ಕೊಳ್ಳೋಣ. ಈ ಥರ ಒಂದೊಂದೇ ಹಾಗಲಕಾಯಿನ ತಗೊಂಡು ಅದರೊಳಗಡೆ ಸ್ಟಫಿಂಗ್ ಮಾಡಿ ಅದನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಮತ್ತು ಹಾಗಲಕಾಯಿನ ಇದಕ್ಕೆ ನಾವೇನು ದಾರಾಗಿರ ಏನು ಸುತ್ತೋದು ಬೇಡ. ಕೆಲವರು ಮಾಡ್ಕೊಳ್ತಾರೆ ಆ ರೀತಿ. ಹೀಗೆ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಹಾಗೆ ಇರುತ್ತೆ. ಎಲ್ಲದಕ್ಕೂ ಸ್ಟಫ್ ಆದಮೇಲೆ ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇರಬೇಕು ಅಂತ ಹೇಳಿದ್ನಲ್ಲ. ಈಗ ಒಂದು ಪ್ಲೇಟನ್ನು ಮುಚ್ಚಿ 5 ನಿಮಿಷ ಬಿಡ್ತಾ ಇದ್ದೀವಿ. 5 ನಿಮಿಷ ಬಿಡೋದ್ರಿಂದ ನಾವೇನು ಸ್ಟಫಿಂಗ್ ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. 5 ನಿಮಿಷ ಆಗಿದೆ. ಈಗ ರುಚಿಯಾಗಿರುವಂತಹ ಸ್ಟಫ್ಡ್ ಹಾಗಲಕಾಯಿ ಫ್ರೈ ರೆಡಿ. ಈ ಥರ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳದೆ ಮೊದಲೇ ನೀರಲ್ಲಿ ಬೇಯಿಸಿಬಿಟ್ಟು ಸ್ಟಫಿಂಗ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದೇ ಇಲ್ಲ ಇದರಲ್ಲಿ. ಇದು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳೇನಾದರೂ ಹಾಗಲಕಾಯಿ ತಿನ್ನಲ್ಲ ಅಂತಿರ್ತಾರಲ್ಲ, ಅವ್ರಿಗೂ ಕೊಟ್ಟು ನೋಡಿ, ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಮಧ್ಯಾಹ್ನ ಊಟದ ಜೊತೆಗೆ, ರಾತ್ರಿ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನಬಹುದು, ಅಥವಾ ಚಪಾತಿ ರೊಟ್ಟಿ ಜೊತೆಗೂ ಇದನ್ನು ಕಾಂಬಿನೇಷನ್ ಆಗಿ ತಿನ್ನಬಹುದು. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಸ್ಟಫ್ಡ್ ಹಾಗಲಕಾಯಿ ಫ್ರೈನ ಎಣ್ಣೆನಲ್ಲಿ ಫ್ರೈ ಮಾಡ್ದೇ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.